ಬನ್ನಿ ಬನ್ನಿ ಜನರೇ. ಬಂದೆ ಚಿನ್ನಿ. ನಾನು ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಅವಾಗ NS ಇವಾಗ ಏನ್ ಪಲ್ಸರ ಏನು? ಇವ್ರೇ. ನಮಸ್ಕಾರ. ನಿನ್ ಕೂದ್ಲೇನಲ್ಲೇ ಕರಡಿ ಸೆಂಟ್ ಆಗಲ್ಲ, ಫಸ್ಟ್ ಕಟಿಂಗ್ ಮಾಡ್ಸಲೇ. ಜೊತೆಗೆ ಕಬಾಡೋ ಕದಿಮನು ಬೇಕು. ನೋಡ್ರಿ, ಕೈ ಮುಗಿದ್ ಬೇಡಿಕೆನಕತ್ತೀನಿ. ಕೇಬಲ್ ಒಳಗೆ ಕೆಲಸ ಮಾಡ್ತಿರ್ತಿರಲ್ಲ, ಸ್ವಲ್ಪ ಫ್ರೀ ಮಾಡ್ಕೊಂಡು ಈ TCಗೋ ಇಲ್ಲಾಂದ್ರೆ ಮೇನ್ ವೈರ್ಕಿ ತಿಕ್ಕಕ್ಕಿಟ್ಟು ಚಿಡ್ರ ಎನ್ಸ್ಬಿಡ್ರಿ. ಅವನು ನಾಡ ಇರ ಬರ ಹೊಲ್ಸ್ ಡ್ರೆಸ್ ಹಾಕೊಂಡು ಇರ ಬರ ಗಂಡ ಮಕ್ಳು ಮರ್ಯಾದೆ ಎಲ್ಲ ಕಳೆಕತ್ತೀನಿ ಚೋದಿ ಮಗ. ಬಗ್ಗಿರೆ ಬಾಯಿ ಬಡಿತದೆ. ಯಾಕೆ ಬಗ್ತೀಯ? ಎದ್ ನಿಂತ್ಕೋ. ಹಾಗಾದ್ರೆ ಎದ್ರೆ ಎದೆಗ್ ಬಡಿತದೆ. ಏನದು? ಚಂಟ ಅದು ಗೂಟ ಬೇ, ಗೊತ್ತಾಗಲ್ಲ ನಿನಗೆ. ಶಾರ್ಟ್ ಐಟ್ ಮೀನ್ಸ್ ಗುಂಗುರು ಕೂದ್ಲು ಇದ್ರೆ ಅರ್ಧ ಶೂಟ್ ಕಟ್ ಮಾರಿ. ಹೊಟ್ಟೆನ ಹಿಂದಿಯಲ್ಲಿ ಅಂತಾರೆ ಅಂಡ. ಹಾ ಏನು ನೀನೇ ನನ್ ಗಂಡ. ಸಿಕ್ದವ್ರನ್ನ ಅನ್ಬೇಡ ಗಂಡ. ಅವ್ರ ಕೈ ಸಿಕ್ಕರೆ ಎತ್ತುತ್ತಾರೆ ನಿನ್ನ ಬೆಂಡ. ಮನಿಗ್ ಹೋಗಿ ಮುಸ್ರಿ ತಿಕ್ಕ ನಿಮ್ಮ ಅಮ್ಮನ್ ಪಿಂಡ. ಗೊತ್ತಿಲ್ಲ ಅಣ್ಣ. ಡೈಲಾಗ್ ಹೇಳ್ತೀನಿ ನೋಡ್ರಿ. ಡಿವೆಲ್ ಫಿಲಮ್ ಇಂದ ಹೇಳ್ತೀನಿ. ಸೂರಿಗೆ ಜಾಸ್ತಿ ಗ್ರಹಣ ಹಿಡಿಯಲ್ಲ. ಬರ್ತೀನಿ ಚಿನ್ನ, ಒಂದೇ ಬರ್ತೀನಿ ಚಿನ್ನ. ಬೇಡಿದ್ರೆ ಹೊರ ಕೊಡೋ ದೇವ್ರು, ಕೂಗಿದ್ರೆ ಪ್ರಾಣ ಉಳ್ಸಾನ ಈ ಶಾಸ್ತ್ರಿ. ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ರಾಜ ಆಗ್ಬೇಕಂದ್ರೆ ರಾಜ್ಯನಾಳ ತಾಕತ್ತಿರ್ಬೇಕು. ಯುದ್ಧ ಮಾಡ್ಬೇಕಂತಂದ್ರೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ರಾವಣ ಚೆಕ್ ಕೊಟ್ಟು ಚದುರಂಗ ಇರ್ತದೀಯ. ಚದುರಂಗ ಸಿಪಾಯಿ ನಾನು. ಚದುರಂಗ ಸಿಪಾಯಿ ನಾನು. ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಆಮೇಲೆ ಮಾತಾಡಿ. ಆಕ್ಚುಲಿ ಮೂವಿ ಮಾತ್ರ ಸಖತ್ತಾಗಿತ್ತು. ಫ್ಯಾನ್ಸ್ ವಾರ್ ಬಿಟ್ಬಿಟ್ಟು ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಮೂವಿ ನೋಡಿ. ಆಮೇಲೆ ಫ್ಯಾನ್ಸ್ ವಾರ್ ಅದು ಇದು ಅನ್ಕೊಂಡು ಅಲ್ಲಿ ಹೀರೋಗಳಿಗೆ ಇರಲ್ಲ. ಯಾಕ್ರಿ ಫ್ಯಾನ್ಸ್ಗೆ ಎಂತದು ಫ್ಯಾನ್ಸ್? ಅವ್ರು ಮಾಡಿರುವಂತಹ ಭಾಷಣ ಕೇಳಿ ದರ್ಶನ್ ಅವ್ರಿಗೆ ಕನೆಕ್ಟ್ ಮಾಡಿರೋದು ಯಾರು? ಒಬ್ರು ಬಗ್ಗೆ ಒಂದು ಮಾತಾಡಿದ್ರೆ 100 ಕ್ರಿಯೇಟ್ ಮಾಡ್ತಾರೆ. ಯಾವತ್ತು ಕೇಳ್ಬಿಡಿ ಸರ್. ದರ್ಶನ್ ಸರ್ ಯಾವತ್ತು ದರ್ಶನ್ ಸರ್ ಸುದೀಪ್ ಸರ್ ಜಗಳ ಮಾಡ್ಕೊಂಡಿಲ್ಲ. ನೋಡ್ರಿ ಬನ್ನಿ, ಪ್ರತಿ ಒಂದು ಥಿಯೇಟರ್ ಅಲ್ಲೂ ದರ್ಶನ್ ಸರ್ದು ಮತ್ತೆ ಸುದೀಪ್ ಸರ್ದು ನಾವು ಸುಮಾರು ಕಡೆ ತೋರಿಸ್ತೀನಿ. ಹಾಕೊಂಡಿದ್ದಾರೆ. ಏನಕ್ಕೆ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯಾರ ಕೈಲೂ ಆಗಲ್ಲ. ಒಳ್ಳೆ ಫ್ರೆಂಡ್ಶಿಪ್ ಐತೆ ಅವ್ರದ್ದು. ಒಳ್ಳೆ ಫ್ರೆಂಡ್ಶಿಪ್ ಐತೆ. ಮೀಡಿಯಾದವರೇ ಮಾಡ್ತಾ ಇರೋದು. ಫ್ಯಾನ್ಸ್ ವಾರ ನಿಮ್ ದರ್ಶನ್ ಫಸ್ಟ್ ಕೋರ್ಟ್ ಇಂದ ಆಚೆ ಬರೋದು ಹೆಂಗೆ, ಕೇಸಿಂದ ಆಚೆ ಬರೋದು ಹೆಂಗೆ, ಜೀವನ ವಾಪಸ್ ಕಟ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡಬೇಕು. ಸುದೀಪ್ ಡೈರೆಕ್ಟ್ ಆಗಿ ಮಾತಾಡಿ ಈ ಪೈರಸಿ ಅನ್ನೋದನ್ನ ಕತ್ತರಿಸಾಕ್ಬೇಕು. ಹೆಂಗ್ ಕತ್ತರಿಸ್ಬೇಕು, ಎಲ್ಲರೂ ಜಾಯ್ನ್ ಆಗಿ ಬನ್ನಿ ಇಲ್ಲಿ ಇದು ಯುದ್ಧ ನಂದು ಅಂತ ಹೇಳ್ಬೇಕಪ್ಪ. ಅಲ್ಲಿ ಮುಗೀತಪ್ಪ ಕತೆ. ಅದ್ಬಿಟ್ಟು ನೀವಿಬ್ರು ಕೈ 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 ಅಂತ ಪರ್ಚ್ಕೊಂಡ್ರೆ ಮೊದಲೇ ಪರಿಸ್ಥಿತಿ ಹಿಂಗಿದೆ ಚಿತ್ರರಂಗದಲ್ಲಿ. ಸುದೀಪು ಅಷ್ಟೇ ಹೇಳುವಾಗ ಹೇಳ್ಬಿಡ್ಬೇಕು. ಯಾವನವನು ಪೈರಸಿ ಮಾಡೋನು ಕಪಾಳ ಕೊಡಿತೀನಿ ಅಂತ ಹೇಳ್ಬೇಕಪ್ಪ. ಯುದ್ಧಕ್ಕೆ ರೆಡಿಯಾಗಿ ನಾ ಸುಮ್ಮನಿದ್ರಿ ಏನದಿಲ್ಲ. ಏನಕ್ಕೆ ಮಾತಾಡ್ಬೇಕು? ಯು ವಾಂಟ್ ಟು ಫೈಟ್ ಪೈರಸಿ, ಫೈಟ್ ಇಟ್. ವರ್ತ್ ಫೈಟಿಂಗ್. ಯಾಕಂದ್ರೆ ಮೋಸ್ಟ್ ಡೇಂಜರಸ್ ಥಿಂಗ್ ಅದು ಯಾರಿಗಾದ್ರೂ ಡೇಂಜರಸ್. ಸೊ ಇಫ್ ಯು ಆರ್ ಟೇಕಿಂಗ್ ಎ ಲೀಡ್, ಬ್ರಿಲಿಯಂಟ್. ಟೇಕ್ ಇಟ್ ಓಪನ್. ಯಾವನವನು December 25 ಯಾವ್ದೋ ಫಿಲಮ್ ಅಲ್ಲ ಅವ್ರದ್ದು, ಅದು ರಿಲೀಸ್ ಆಗುತ್ತೆ. ಅದನ್ನ ಪೈರಸಿ ಮಾಡಕ್ ಕೊಡೋದು, ಕತ್ತರಿಸಾಕ್ತೀನಿ ಅಂತ ಅವ್ನಿಗೆ ನೋಡ್ತಾ ಇರಿ ಅಂತ ತಗೊಳ್ರಿ ಡೈರೆಕ್ಟ್ ಆಗಿ. ಅವರು ಇವರು ಅವರು ಅನ್ಕೊಂಡು ಕೂತಿದ್ರೆ ಏನ್ ಫಸ್ಟ್ ಆಫ್ ಆಲ್ ಸ್ವಲ್ಪ ಆ ಕಡೆ ನೋಡು. ನೋಡು ಕಂದ. ಯಾಕಿಂಗ್ ಮಾಡ್ತೀಯಾ? ಯಾರು ಹೇಳಿದ್ರು ನಂಗೆ ಗಡ್ಡ ತೆಗ್ಸಕ್ಕೆ? ಚಿನಿ ನಮ್ ನೆಂಟ್ರು ಹೇಳಿದ್ರು ಗಡ್ಡ ಬೋಳ್ಸೋ ಹ್ಯಾಂಡ್ಸಮ್ ಹಂಕ್ ತರ ಕಾಣ್ತೀಯ ಅಂತ, ಅದಕ್ಕೆ ಬೋಳ್ಸ. ಅವ್ರ ಮಾತೆ ಕೇಳು, ನನ್ನೇನು ಕೇಳ್ಬೇಡ. ಏನ್ ಅವನ್ನೇ ಒಂದ್ ದೊಡ್ಡ ಋತಿಕ್ ರೋಷನ್ ಅನ್ಕೊಂಡ್ಬಿಟ್ಟಿದ್ದಾನೆ, ಆಡ್ತಾನೆ. ಸಾರಿ ಚಿನಿ, ಈ ಸೈಡ್ ಬಿಡುಗರು ಒಳ್ಳೆ ಕತೆ.
ಇದೆಂತ ಕ್ರೇಜಿ ಸ್ಪೋರ್ಟ್ಸ್ ಗುರು, ಯಾವನು ಹೇಳಂಗಿಲ್ಲ ಕೆಳಂಗಿಲ್ಲ, ಆರ್ಸ್ಕೊ ಹೋಯ್ತಾ ಇರೋದಷ್ಟೇ. ನಂಗೆ ಮುಂಚೆ ಗೊತ್ತಿದ್ರು ಇಲ್ಲೇ ಬಂದ್ಬಿಡುವೆ. ನಾನು ಇನ್ಮೇಲೆ ಬೋರ್ ಆದಾಗೆಲ್ಲ ಬಂದು ಆರ್ಸ್ಕೊ ಹೋಯ್ತಾ ಇರೋದು ಸುಮ್ಮನೆ. ಸರಿಗ ಹೊಡಿಸಿಲ್ಲ ಕಣ, ನಾನಾಗಿದ್ರೆ ಕೂತಿರಕ್ಕೆ ಒಂದು ಚಮಕ್ ಅಂತ ಹೋಗ್ತಾ ಇರುವೆ. ನಾನು ಮುಂಚೆ ಇದ್ರ ಬಗ್ಗೆ ನಿಮ್ಗೆ ಏನೋ ಅನ್ಕೊಂಡಿದ್ದೆ, ಬಟ್ ನೀವು ರೋಡಲ್ಲಿ ಕಾರ್ನ ಹಿಂಗೆ ಓಡಿಸ್ತಿರಲ್ಲ ಅದಕ್ಕೆ ಸುಮ್ಮನೆ. ಏನ ಎಲ್ಲ ಪೀಸ್ ಪಿಂಕ್ ಬ್ಯಾಗ್ ಇಟ್ಕೊಂಬಂದವನೆ, ನಂದು ಪಿಂಕ್ ಬ್ಯಾಗೆ. ನನ್ನ ಬ್ಯಾಗಲ್ಲೂ ಇತ್ತು. ವಾ ಅಣ್ಣ, ನನ್ನ ಬ್ಯಾಗ್ ಕೊಟ್ಟನಲ್ಲಿ ಎಲ್ಲಿಟ್ರಿ ನಿಮ್ಗೆ? ಅವಾಗ ನೀವು ಬ್ಯಾಗ್ ಕೊಟ್ಟು ಒಳಗಿಡು ಅಂದ್ರಲ್ಲ ಸರ್, ಅದಕ್ಕೆ ಮನೆ ಒಳಗಿಟ್ಟೆ ಸರ್. ಅದಾದ್ಮೇಲೆ ಇದೊಂದು ಬ್ಯಾಗ್ ನಿಮ್ಮ ಎಂಟ್ರು ಕೊಟ್ರು ಸರ್, ತಗೊಂಡ್ಬಂದ್ವಿ. ಗುರು ಇದಲ್ಲ ಗುರು, ನಾನ್ ನಿಂಗೆ ಡಿಕ್ಕಿ ಒಳಗಿಡು ಅಂದ್ರೆ ಮನೆ ಒಳಗಿಟ್ಟಿದ್ಯಲ್ಲ, ಅಲ್ಲೇ ಪಾಸ್ಪೋರ್ಟ್ ಅದ್ರಲ್ಲೇ ಐತೆ, ತಗೊಬರ್ಬೇಕು. ನಡ್ರಿ ಈಗ ಹೋಗಿ ವಾಪಸ್. ನಮ್ ಬಾಸ್ ತರನ ಕೂದಲು ಬಿಡ್ತಾ ಇದೀನಿ. ನಮ್ ಬಾಸು ರಾತ್ರಿ 9 ಮಾರ್ಕ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಮನುಷ್ಯರ್ಗಳೇ ಮಾತಾಡ್ಕೋಬೇಕು. ನನ್ ಬಂದಂತ ತಿಳ್ಕೋ. ವಿನಯ್ ಅವ್ರ ಧನ್ವೀರ್, ನನಗೆ ಅವರಿಬ್ಬರು ಒಂದೇ. ಅರ್ಥ ಆಯ್ತಾ? ದೇ ಆರ್ ಆಲ್ ಯಂಗ್ಸ್ಟರ್ಸ್ ಆಫ್ ಅವರ್ ಇಂಡಸ್ಟ್ರಿ. ಅದೆಲ್ಲ ಅವ್ರವ್ರಿಗೂ ಕೆಲವು ಬಿಡಬೇಕಾಗತ್ತೆ. ಇವಾಗ ಇನ್ಫ್ಯಾಕ್ಟ್ ನಾನು ಧನ್ವೀರ್ನ ನೋಡಿದ್ದೀನಿ, ಅವರು ಹೇಗೆ ಓಡಾಡ್ತಾ ಇದ್ದಾರೆ ಅಂತ. ಐ ಅಪ್ರಿಷಿಯೇಟ್ ದಟ್. ಒಬ್ಬ ಹೀರೋಟಿಗೆ ತಾವಿರ್ಬೇಕಾದ್ರೆ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂದಾಗ ಆ ನಿಯತ್ತು, ಆ ಲಾಯಲ್ಟಿ, ಆ ಪ್ರೀತಿ ಇರಬೇಕು. ಕಮ್ ವಾಟ್ ಮೇ, ನಾನು ನಮ್ಮ ಹೀರೋಟಿಗೆ ನಿಂತ್ಕೋತೀನಿ. ಕರೆಕ್ಟ್. ಮೇಡಮ್ ಶರ್ಟ್ ಚೆನ್ನಾಗಿದೆ, ಎಷ್ಟು ಕೊಟ್ರಿ? ಅಯ್ಯೋ, ಕಿತ್ತೋಗಿರೋ ನಾಯಿ ಸತೀಶ ಅನ್ಕೊಂಡ್ರೆ ನನ್ನ ಶರ್ಟಿಗೆ 2 ಲಕ್ಷ, ನನ್ನ ಶರ್ಟಿಗೆ 2 ಲಕ್ಷ. ಯಾವ ಚೋರ್ ಬಜಾರಲ್ಲಿ ತಗೊಂಡು ನಾನು ಡೆಲ್ಲಿ ತಗೊಂಡೆ, ಅಮೆರಿಕದಲ್ಲಿ ತಗೊಂಡೆ, US ತಗೊಂಡೆ ಅಂತ ಹೇಳಕ್ಕೆ. ಈ ಶರ್ಟಿಗೆ ಜಸ್ಟ್ ಫಾರ್ 500 rupees ಅಷ್ಟೇ. ಕಚ್ಚಾ ಸುದೀಪ್, ಕಚ್ಚಾ ಸುದೀಪ್, ಸುದೀಪ್ ಅದು ಕಚ್ಚಾ ಏನೋ ನಮ್ಮನ್ನ ಒಪ್ಕೊಬಿಟ್ಟ ಬಿಡ್ಲ ನೀನ್ ಸ್ವಾಮಿ.